ನಮಸ್ಕಾರ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ. ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವ್ಯಾವ ಕಂತುಗಳು ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿ ವಾರವೂ ಕೂಡ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ವಿ. 27ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ, ಯಾವ ತಾಲೂಕಿನ ಹೆಣ್ಣುಮಕ್ಕಳಿಗೆ ಬಂದಿದೆ, ಬಂದಿಲ್ದಲೇ ಇಲ್ದವರು ಏನೆಲ್ಲ ಮಾಡಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆಯಾಗಿದೆ. ಚಿತ್ರದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಣುಮಕ್ಕಳ ಅಕೌಂಟ್ಗೆ ಹಣ ಬಿಡುಗಡೆಯಾಗಿದೆ. ಇನ್ನೂ ಯಾರಿಗೆಲ್ಲ ಬಿಡುಗಡೆಯಾಗಿಲ್ಲ, ಸೊ ಇವತ್ತು ಭಾನುವಾರ, ಇವತ್ತು ಯಾವುದೇ ಬ್ಯಾಂಕ್ಗಳಿರೋದಿಲ್ಲ. ಸೊ ನಾಳೆ ಸೋಮವಾರ ನೀವು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಬ್ಯಾಂಕ್ನವರು ಕರೆಕ್ಟಾಗಿ ಸಮರ್ಪಕವಾದಂಥ ಮಾಹಿತಿಯನ್ನು ಕೊಡ್ತಾರೆ, ಬಂದಿದೆಯಾ ಅಥವಾ ಇಲ್ವಾ ಅಂತ ಹೇಳಿ. ನೋಡಿ, ಈಗಾಗಲೇ ರಾಜ್ಯದ ಸುಮಾರು 1.2 ಕೋಟಿ ಮಹಿಳಾ ಫಲಾನುಭವಿಗಳು ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಯೋಜನೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಈಗ ಆಲ್ರೆಡಿ 29ನೇ ಕಂತಿನ ಹಣ ನೋಡಿ, 26, 27, 28 ಅಥವಾ 25, 26, 27 ಈ 3 ಕಂತಿನ ಹಣ 1 ತಿಂಗಳ ಅಂತರದಲ್ಲಿ ಬಂದಿದೆ. ಅಂದರೆ ಫೆಬ್ರವರಿ 15ರಿಂದ ಮೇ 15ರ ಒಳಗಡೆ 1 ತಿಂಗಳ ಅಂತರದಲ್ಲಿ 3 ಕಂತಿನ ಹಣ ಬಂದಿದೆ. ಅಂದರೆ 6,000 ರೂಪಾಯಿ ಹಣ ಡೆಪಾಸಿಟ್ ಆಗಿದೆ. ಅದಾದ್ಮೇಲೆ 28 ಕಂತಿನ ಹಣವೂ ಕೂಡ ಬಂದಿದೆ. ಈಗ 29ನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಬಂದಿದೆ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಬಂದಿದೆ. ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ. ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಸೊ ವೆಯ್ಟ್ ಮಾಡಿ ಇನ್ನೂ ಒಂದು 3-4 ದಿನ. ಯಾರಿಗೆಲ್ಲ ಬಂದಿದೆ 28ನೇ ಕಂತು ಯಾರಿಗೆ ಬಂದಿದೆ, 29 ವಿಶೇಷವಾಗಿ 29ನೇ ಕಂತು ಯಾರಿಗೆ ಬಂದಿದೆ ಅವರು ಕಮೆಂಟ್ ಮಾಡಿ ನಮಗೆ ಬಂದಿದೆ ಅಂತೇಳಿ. ಯಾಕಂದರೆ ಪಾಪ ಬೇರೆ ಬರ್ದಿರೋ ಹೆಣ್ಣು ಮಕ್ಕಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಇವ್ರಿಗೆ ಬಂದಿದ್ಯಾ, ಇವರು ನಮ್ಮ ಜಿಲ್ಲೆಯವರ, ಇವರು ನಮ್ಮ ತಾಲೂಕಿನವರ, ಇವರು ನಮ್ಮ ಪಕ್ಕದೂರವರ, ಇವರು ನಮ್ಮೂರವರೇನಾ, ಇವ್ರಿಗೆ ಬಂದಿದೆ, ನನಗ್ಯಾಕೆ ಬಂದಿಲ್ಲ ಅಂತ ಹೇಳಿ ಆ ಹೆಣ್ಮಕ್ಳು ಅಟ್ಲೀಸ್ಟ್ ಬ್ಯಾಂಕಿಗೆ ಹೋಗೇನೋ ಅಥವಾ ಹತ್ತಿರದ ಗ್ರಾಮ ಒನ್ಗೋಗೇನೋ ಅಥವಾ ಬೆಂಗಳೂರು ಒನ್ಗೋಗೇನೋ ವಿಚಾರಿಸ್ಕೊಳ್ತಾರೆ ಏನಕ್ಕೆ ಬಂದಿಲ್ಲ ಅಂತ ಹೇಳಿ. ಒಟ್ಟಾರೆ 29ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದರೆ ತುಂಬ ಆರ್ಥಿಕವಾಗಿ ಪಾಪ ಮನೆಯ ಯಜಮಾನಿಯರಿಗೆ ಆಸರಿಯಾಗಿರುವಂತಹ ಒಂದು ಅದ್ಭುತವಾದಂತಹ ಯೋಜನೆ ಗೃಹಲಕ್ಷ್ಮಿ. ಆ 2,000 ರೂಪಾಯಿಲೇ ಇಡೀ ಹೆಣ್ಣು ಮಕ್ಕಳು ಇಡೀ ಮನೆಯನ್ನು ನಿಭಾಯಿಸ್ತಾರೆ. ಹಾಗಾಗಿ ಬ್ಯಾಂಕ್ ಖಾತೆಗಳಿಗೆ ಈಗ ಆಲ್ರೆಡಿ ವರ್ಗಾವಣೆ ಆಗಿದೆ. 1.2 ಕೋಟಿ ಮಹಿಳೆಯರು ಇದರ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ 1 ಲಕ್ಷ ಮಹಿಳೆಯರಿಗೆ 29ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ಈಗ ಆಲ್ರೆಡಿ ಯಾವ್ಯಾವ ಜಿಲ್ಲೆಗಳು ಅನ್ನೋದ್ರ ಬಗ್ಗೆ ನಿಮಗೇನೆ ಬಂದಿರುತ್ತೆ. ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳು ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ನೀವು ಕಮೆಂಟ್ ಮಾಡಿ 29ನೇ ಕಂತಿನ ಹಣ ನಾನು ಇಂಥ ಜಿಲ್ಲೆಯವಳು ಅಥವಾ ಇಂಥ ಜಿಲ್ಲೆಯವರು ನನಗೆ ಬಂದಿದೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡ್ಬೋದು. ಬರ್ದಲೇ ಇದ್ದಂಥವರಿಗೆ ಇದರ ಉಪಯೋಗ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದು ಅದ್ಭುತವಾದಂತಹ ಯೋಜನೆ ಅಂತ ಹೇಳಬಹುದು. 2,000 ರೂಪಾಯಿಲಿ ಇಡೀ ಹೆಣ್ಣು ಮಕ್ಕಳು ತಮ್ಮ ಇಡೀ ತಿಂಗಳುಗಳನ್ನು ಅವರು ಕಳೀತಾರೆ. ಯಾಕಂದರೆ ಆರಂಭದಲ್ಲಿ 1 ತಿಂಗಳು ಸರಿಯಾಗಿ ಬಂತು, ಆಮೇಲೆ ಬಹಳ ಸ್ಟ್ರಕ್ ಆಗೋಯ್ತು. 2 ತಿಂಗಳದ್ದು ಬಂದಿರಲಿಲ್ಲ, 3 ತಿಂಗಳದ್ದು ಬಂದಿರಲಿಲ್ಲ. ನಾವೇ ಹೇಳ್ತಾ ಇದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ, ಪಾಪ ಹೆಣ್ಮಗು ಕಾಯ್ತಾ ಇದೆ, 2,000 ರೂಪಾಯಿ ಹಣ ಬಂದಿಲ್ವಂತೆ, ಈ ಜಿಲ್ಲೆಗಳಿಗೆ ಬಂದಿಲ್ವಂತೆ, ನೋಡಿ ಪಕ್ಕದವ್ರಿಗೆ ಬಂದಿದೆ, ಇವ್ರಿಗೆ ಯಾಕೆ ಬಂದಿಲ್ಲ ಅಂತ ಹೇಳಿ. ಅಂದರೆ ನಿಮ್ಮ ಬ್ಯಾಂಕಿನ ಒಂದಷ್ಟು ಸಮಸ್ಯೆಗಳು ಕೂಡ ಇರುತ್ತೆ. ಕೆಲವೊಂದಿಷ್ಟು ಜನ ನಮ್ಗೆ ಹೇಳಿದ್ರು, ಮೇಡಮ್ ನನಗೆ ಒಂದು 6 ತಿಂಗಳಿಂದ ಬಂದಿಲ್ಲ, ಸ್ಟಾರ್ಟಿಂಗ್ ಶುರುವಲ್ಲಿ ನನಗೆ ಬಹಳಷ್ಟು ಚೆನ್ನಾಗಿ ಬಂತು, ಬಟ್ ಒಂದು 6 ತಿಂಗಳಿಂದ ನನಗೆ ಯಾಕೋ ಸರಿಯಾಗಿ ಹಣ ಬರ್ತಾ ಇಲ್ಲ, ಏನಾಗಿದೆ ನೋಡಿ ಅಂತ ಹೇಳಿ ತುಂಬ ಜನ ನಮಗೆ ಲಕ್ಷಾಂತರ ಸಾವಿರಾರು ಕಮೆಂಟ್ಗಳು ಈ ರೀತಿ ಬಂದಿದೆ. ಶುರುವಲ್ಲಿ ನಮಗೆ ನೀಟಾಗಿ ಬಂದ್ಬಿಡ್ತು, ಏನೂ ಸಮಸ್ಯೆ ಇಲ್ಲ ಅಂತ. ಕೆಲವೊಂದು ಸಮಯ KYC ಅಪ್ಡೇಟ್ ಆಗಿರೋದಿಲ್ಲ, ಸೊ ಅದನ್ನು ನೋಡ್ಕೊಳ್ಳಿ. ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ, ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿರುತ್ತೆ ನಿಮ್ಮ ಬ್ಯಾಂಕ್ಗಳಲ್ಲಿ. ಸೊ ಹಾಗಾಗಿ ಏನಾಗಿದೆ ನಿಮ್ಮ ಬ್ಯಾಂಕಿಗೆ ಹೋಗಿ ಸೋಮವಾರ ಹೋಗಿ
ಬ್ಯಾಂಕ್ನ ಮ್ಯಾನೇಜರ್ನ ಭೇಟಿ ಮಾಡಿ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಏನಾಗಿದೆ ಸ್ವಲ್ಪ ನೋಡೋದಕ್ಕೆ ಹೇಳಿ ಅಂತ ಹೇಳಿ ಬ್ಯಾಂಕ್ನಲ್ಲಿರುವಂಥವ್ರು ಖಂಡಿತವಾಗ್ಲೂ ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಇನ್ ಕೇಸ್ ನಿಮ್ದು ಏನಾದರೂ ಒಂದು 5-6 ತಿಂಗಳು ಅಮೌಂಟೇ ಬಂದಿಲ್ಲ, ಈಗ 1 ತಿಂಗಳದು 29ನೇ ಕಂತು ಬಂದಿಲ್ಲ ಅಂದರೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಒಂದಿಷ್ಟು ಸಮಸ್ಯೆಯಿಂದ ಹೋಲ್ಡ್ ಆಗಿರುತ್ತೆ, ಬಟ್ ರಿಲೀಸ್ ಆಗುತ್ತೆ. ಬಟ್ ನಿಮಗೆ ಒಂದು 5-6 ಕಂತು ಬಂದೇ ಇಲ್ಲ, ಒಂದು 4-5 ಕಂತು ಬಂದೇ ಇಲ್ಲ ಅಂದಾಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವಿರುತ್ತೋ ಬ್ರಾಂಚ್ಗೆ ಹೋಗಿ ಎಲ್ಲವನ್ನ ನೀಟಾಗಿ ಚೆಕ್ ಮಾಡಿಸ್ಕೊಂಡಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ಗೆ ಅವರು ಹೇಳ್ತಾರೆ ಎಲ್ಲಿ ಹೋಗಬೇಕು, ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ, ಏನು ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅವ್ರು ಹೇಳಿದಂಥ ಕೆಲಸ ಮಾಡಿದ್ರೆ 100ಕ್ಕೆ 100% ಬರುತ್ತೆ. ಒಟ್ಟಾರೆ 29ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಎಲ್ಲ ಜಿಲ್ಲೆಯವರಿಗೂ ಅಲ್ಲ, ಕೆಲವೊಂದಿಷ್ಟು ಜಿಲ್ಲೆಯವರಿಗೆ ರಿಲೀಸ್ ಆಗಿದೆ. ಯಾರಿಗೆಲ್ಲ ಆಗಿದೆ ಅವರು ಕಮೆಂಟ್ ಮಾಡಿ, ಯಾರಿಗೆಲ್ಲ ಆಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ.